ಸರ್, ನಾಳೆಯಿಂದ ಪ್ರಪಂಚಾದ್ಯಂತ ನಮ್ಮ ಲೋಗೋ ಪಬ್ಲಿಸಿಟಿ ಹಾಗೂ ಅಡ್ವರ್ಟೈಸಿಂಗ್ ಶುರು ಆಗ್ತಿದೆ ಸರ್. ಜನರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅಂತ ಪ್ರಾಡಕ್ಟ್ ಬರೋಕ್ಕೆ ಮುಂಚೆನೇ ಈ ಎಕ್ಸಸೈಸ್ ಮಾಡೋಣ ಸರ್. ಈ ಕಣ್ಗಳಿಗೆ ಒಂದು ರೇಡಿಯಂ ಕೋಟಿಂಗ್ ಕೊಡೋಣ ಅನ್ಕೊಂಡಿದ್ದೀನಿ ಸರ್. ಈ ಕಣ್ಗಳು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತೀವಿ ಸರ್. ರೇಡಿಯಂ ಕೋಟಿಂಗ್ ಆ್ಯಡ್ ಮಾಡಿದ್ರೆ ಗ್ಲೋ ಹೆಚ್ಚಾಗಿ ಇನ್ನಷ್ಟು ಗಮನ ಸೆಳೆಯುತ್ತೆ ಸರ್. ಅದರ ಅವಶ್ಯಕತೆ ನನಗೆ ಕಾಣಿಸ್ತಾ ಇಲ್ಲ ಹರಿ. ಈಗಾಗಲೇ ಆ ಕಣ್ಣಲ್ಲಿ ಒಂದು ಮಿಂಚಿದೆ, ಒಂದು ಪವರ್ ಇದೆ. ಅದರಲ್ಲಿರೋ ಗ್ಲೋ ಅಟ್ರಾಕ್ಟ್ ಮಾಡ್ತಾ ಇದೆ. ಇವಾಗ ಹೇಗಿದೆಯೋ ಹಾಗೆ ಇರಲಿ, ನ್ಯಾಚುರಲ್ ಆಗಿ. ಓಕೆ ಸರ್, ನಾನು ಮಿಕ್ಕಿದ ಕೆಲಸ ಮುಗಿಸ್ತೀನಿ. ನಿಮ್ಗೆ ಇನ್ನೇನಾದರೂ ಐಡಿಯಾ ಬಂದರೆ ಹೇಳಿ ಸರ್. ಶೋರ್. ಸರಿ ಸರ್, ನಾನಿನ್ನು ಬರ್ತೀನಿ. ಓಕೆ. ಸರ್, ಲುಕ್ಸ್ ಲೈಕ್ ಈ ಲೋಗೋ ತುಂಬ ದೊಡ್ಡ ಹೆಸರು ಮಾಡುತ್ತೆ ಸರ್. ಎಸ್, ಅಪರೂಪಕ್ಕೊಂದೊಂದು ಕಲೆ ಶತಮಾನಗಳೇ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ತಾಜ್ ಮಹಲ್, ಹಂಪಿ ಇವೆಲ್ಲ ಎಷ್ಟೇ ದಶಕಗಳು ಕಳೆದ್ರು, ಮಳೆ ಬಂದರೂ ಬಿಸಿಲು ಬಂದರೂ ಅದರಲ್ಲಿರೋ ಜೀವ ಬ್ರೈಟಾಗೇ ಇರುತ್ತೆ. ಅದೆಲ್ಲ ಮನುಷ್ಯ ಮಾಡಿರೋ ಬ್ಯೂಟಿ. ಆದರೆ ಇದು ನ್ಯಾಚುರಲ್ ಬ್ಯೂಟಿ, ಅದಕ್ಕೆ ಅಷ್ಟೊಂದು ತೇಜಸ್ಸು. ಕರೆಕ್ಟ್ ಸರ್. ಸರ್, ಹಾಗೆ ಒಂದು ಚೆಕ್ಕಿಗೆ ನಿಮ್ಮ ಸೈನ್ ಬೇಕಿತ್ತು. ಯಾವ ಚೆಕ್ಕು? ಅದೇ ಸರ್, ಪಾರ್ವತಿಯವರು ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ನಾವು ಪೇಮೆಂಟ್ ಮಾಡಬೇಕಾಗಿತ್ತಲ್ಲ, ಆ ಚೆಕ್ಕು. ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ಈ ಪ್ರಾಜೆಕ್ಟ್ ತುಂಬ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಅದು ಅಲ್ಲದೆ ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾ ಇರೋ ಮೊದಲನೇ ಸಂಬಳ ಇದೆ. ಸೊ ಮನೆಯಲ್ಲಿ ಎಲ್ಲರ ಮುಂದೆ ಕೊಟ್ಟು ಈ ಮೂಮೆಂಟ್ನ ಸ್ಪೆಷಲ್ ಮಾಡ್ತೀನಿ. ಕೊಡಿ. ಅಮ್ಮ, ದೇವ್ರ ಒಡವೆನ ಮತ್ತೊಬ್ರಿಗೆ ಹಾಕೋ ಮಹಾಪಾಪ ನಾನು ಯಾಕಮ್ಮ ಮಾಡಲಿ? ಈ ಮನೇಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ಅದನ್ನ ನಿಮ್ಮ ಗಮನಕ್ಕೆ ತರೋ ನಿಯತ್ ನನಗಿದೆ. ಸಾವು ಕಣ್ಮುಂದಿದ್ರು ಸುಳ್ಳು ಹೇಳಬಾರ್ದು, ಸ್ಮಶಾನ ಕಣ್ಮುಂದಿದ್ರು ಮೋಸ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ರೂಮ್ ಹತ್ರ ಹೋದಾಗ ಉಮಾ ಮೇಡಮ್ ನಿಮ್ಮ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಕನ್ನಡಿ ಮುಂದೆ ಕೂತ್ಕೊಂಡಿದ್ರು. ನೀವು ಮಾಡ್ತಿರೋ ತಪ್ಪು ಅಂತ ನಾನು ಹೇಳಿದೆ, ಆದರೆ ಅವ್ರು ನನ್ನ ಮಾತು ಕೇಳಲಿಲ್ಲ. ಈ ಒಡವೆಗಳನ್ನ ಹಾಕದೇ ಇದ್ರೆ ದಾಮಿನಿ ಮೇಡಮ್ಗೆ ಹೇಳ್ತೀನಿ ಅಂತ ಹೆದರ್ಸಿದ್ರು ಅಮ್ಮ. ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ಅವಳು ಒಡವೆ ತಗೊಳ್ಳುವಾಗ ನೀನು ಅಖಿಲ ಆಂಟಿ ರೂಮ್ಗೆ ಯಾಕೆ ಹೋಗಿದ್ದೆ? ನಿಂಗೇನು ಕೆಲಸ ಅಲ್ಲಿ? ಕಾಫಿ ಕಪ್ ತಗೊಳ್ಳೋದಕ್ಕೆ ಹೋಗಿದ್ದೆ ಮೇಡಮ್. ಕಾಫಿ ಕಪ್ ತರಕ್ಕೆ ಹೋಗಿದ್ಯೋ ಅಥವಾ ಒಡವೆ ಗಿಡವೆ ಎಗರ್ಸೋಕೆ ಹೋಗಿದ್ಯೋ? ದಾಮಿನಿ, ಕೋತಿ ಮೊಸರು ತಿಂದು ಮೇಕೆ ಮುಖಕ್ಕೆ ಒರೆಸಿದ ಹಾಗೆ ನೀವುಗಳು ಮಾಡಿರೋ ತಪ್ಪನ್ನ ಪಾರ್ವತಿ ಮೇಲೆ ಹಾಕೋ ಪ್ರಯತ್ನ ಮಾಡಬೇಡಿ. ದಾಮಿನಿ, ಏನಿದೆಲ್ಲ? ಅಖಿಲ ಯಾವುದಕ್ಕೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟು ವರ್ಷದಿಂದ ಈ ಮನೆಯಲ್ಲಿದೆಯಾ? ಆ ಒಡವೆಗಳನ್ನೆಲ್ಲ ಆದಿತ್ಯನ ಮದುವೆ ಆಗೋ ಹುಡುಗಿಗೆ ಅಂತ ಎತ್ತಿಟ್ಟಿರೋದು ಅದು ಗೊತ್ತಿರಲಿಲ್ಲ ನಿನ್ಗೆ? ಭಾವ, ಏನೋ ತಿಳಿದೇ ತಪ್ಪಾಗೋಯ್ತು, ಅದನ್ನೇ ದೊಡ್ಡದು ಮಾಡೋದು ಬೇಡ. ನನಗೂ ಗೊತ್ತು ಈ ಒಡವೆಗಳು ಆದಿ ಬಾವಿ ಹೆಂಡತಿಗೆ, ಈ ಮನೆ ದೊಡ್ಡ ಸೊಸೆಗೆ ಅಂತ. ನನಗೂ ಗೊತ್ತಿದೆ, ನಾನು ಈ ಮನೆ ಸೊಸೆ ಅಂತ ಗೊತ್ತಿದೆ. ಆದಿ ಮಾಮನ್ ಮದುವೆ ಆಗಕ್ಕೆ ನನಗೂ ಚಾನ್ಸ್ ಇದೆ ಅಂತ ನನಗೂ ಗೊತ್ತಿದೆ. ಯಾರ ಮುಂದೆ ಏನ್ ಮಾತಾಡ್ತಾ ಇದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಇನ್ನೊಂದು ಮಾತಾಡಿದ್ರೆ ಉಸಿರು ಆಚೆ ಬರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಎಲ್ಲಿ ತಾವರೆ ಹೂವು, ಎಲ್ಲಿ ಕಳ್ಳಿ ಗಿಡ,
ಯಾವುದಕ್ಕೆ ಯಾವುದು ಹೋಲಿಕೆ? ತಾವರೆ ಹೂವು ಪವಿತ್ರವಾದದ್ದು, ದೇವ್ರ ಪಾದ ಸೇರುತ್ತೆ. ಕಳ್ಳಿ ಗಿಡ ಸೇರ್ಬೇಕಾದ್ದು ಮೋರಿಗೆ, ಇಲ್ಲ ಅಂದ್ರೆ ತಿಪ್ಪೆಗೆ. ಇನ್ನೊಂದು ಸಲ ಹೀಗೆ ಮಾತಾಡಿದ್ರೆ ನಿನಗೂ ತಿಪ್ಪೆನೆ ಗತಿ. ಹೋಗೋ, ಮೈ ಮೇಲೆ ಹಾಕೊಂಡಿರೋ ಒಡವೆಗಳನ್ನ ಬಿಚ್ಚಿಡು. ಒಂದ್ ನಿಮಿಷ ಅಕ್ಕ, ಅಲ್ಲ ಈ ಮುಗ್ಧ ಹುಡುಗಿ ಕೇಳಿದ ಪ್ರಶ್ನೆಯಲ್ಲಿ ತಪ್ಪೇನಿದೆ ಅಂತೀನಿ. ಉಮಾ ನಮ್ಮ ಅಣ್ಣನ ಮಗಳು, ವರ್ಷಲ್ಲಿ ಈ ಮನೆ ಸೊಸೆ ತಾನ್. ಅವಳು ಒಡವೆ ಹಾಕೊಂಡಿರೋದಕ್ಕೆ ಬೈತಾ ಇದ್ದೀರಲ್ಲ. ಆಫ್ಟರ್ ಆಲ್ ಈ ಮನೆ ಕೆಲಸದವಳು ಈ ಪಾರ್ವತಿ. ಅವತ್ತು ಈ ಒಡವೆನೆಲ್ಲ ಹಾಕೊಂಡು ಡಿಸೈನ್ ಆಗಿ ಪೋಸ್ ಕೊಡ್ತಿದ್ದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಆಗ ನಿಮ್ಮ ಕೋಪ ಬರ್ಲಿಲ್ವಾ ಅಕ್ಕ? ದಾಮಿನಿ, ನಿನ್ನ ಮಾತು ದಿಕ್ಕು ತಪ್ತಾ ಇದೆ. ಅವತ್ತು ಪಾರ್ವತಿ ಆ ಒಡವೆಗಳನ್ನ ಹಾಕೊಂಡಾಗ ಪರಿಸ್ಥಿತಿ ಅನಿವಾರ್ಯತೆ ಇತ್ತು ಅಂತ ನಿನ್ಗೆ ಗೊತ್ತಿಲ್ಲ? ದಾಮಿನಿ, ನೀನು ಮರ್ತಿರೋ ಇನ್ನೊಂದು ವಿಷಯ ಇದೆ. ನಮ್ಮನೇಲಿ ಪಾರ್ವತಿ ಆಫ್ಟರ್ ಆಲ್ ಅಡಿಗೆ ಕೆಲಸದವಳೆ. ಆದ್ರೆ ಈ ಆಫ್ಟರ್ ಆಲ್ ಅಡಿಗೆ ಕೆಲಸದವಳು ಅವತ್ತು ಈ ಒಡವೆಗಳನ್ನ ಹಾಕೊಂಡಿದ್ರಿಂದ ನಮಗೆ ಮಲ್ಟಿ ಕರೋರ್ ಪ್ರಾಜೆಕ್ಟ್ ಸಿಕ್ಕಿದೆ. ಅವಶ್ಯಕತೆ ಅನಿವಾರ್ಯತೆ ನಮ್ಗೆಲ್ರಿಗೂ ಇತ್ತು ಅನ್ನೋದನ್ನ ನೀನು ಮರ್ತಾಗಿದೆ. ಈಗ ನೆನಪು ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಸುಮ್ನೆ ನಿನ್ನ ಸೊಸೆ ಉಮಂಗೆ ಇಲ್ಲ ಸಲ್ಲದ ಆಸೆಗಳು ಹುಟ್ಟಬಾರ್ದು. ನೀನದನ್ನ ಹುಟ್ಟು ಹಾಕ್ಲೂಬಾರ್ದು. ಇದನ್ನ ನಾನು ನಿಮ್ಮಿಬ್ಬರ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇದು ಬರೀ ಮಾತಲ್ಲ, ವಾರ್ನಿಂಗ್. ನಾನು ಹೋಗಿ ಬರೋ ಅಷ್ಟರಲ್ಲಿ ಈ ಒಡವೆಗಳನ್ನ ಎಲ್ಲಿಂದ ಕದ್ದಿದ್ಲೋ ಅಲ್ಲೇ ವಾಪಸ್ ಇಟ್ರೆ ಈಗ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡ್ತೀನಿ. ಮುಂದುವರ್ಸಕ್ ಹೋದ್ರೆ ಯಾರು ಕನಸು ಕಾಣಬೇಕೋ ಅವರೇ ಇಲ್ಲಿರೋದಿಲ್ಲ. ಹುಷಾರ್. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ಮನೆಗೆ ಸೊಸೆಯಾಗಿ ಬರೋಳು ಅದು ಹೇಗಿರ್ತಾಳೆ ಅಂತ ನಾನು ನೋಡ್ತೀನಿ. ಏ ಹೂವೆ, ಮತ್ತೆ ಮನೇಲಿ ನೆಮ್ಮದಿ ಹಾಳಾಗಿದೆ. ಉಮಾ ಮೇಡಮ್ ಮಾಡಿದ ತಪ್ಪಿಂದ ಮತ್ತೆ ಗಲಾಟೆ ಆಯಿತು. ಖುಷಿಯಾಗಿದ್ದು ಎಲ್ಲರ ಮನಸ್ಸು ಮತ್ತೆ ಕದಡಿದೆ. ಹಣ ಕೊಡೋ ಲಕ್ಷ್ಮಿ, ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ, ವಿದ್ಯೆ ಕೊಡೋ ಸರಸ್ವತಿಯ ಸಂಗಮನೆ ಅಖಿಲಮ್ಮೋರು. ಅವ್ರ ದೆಸೆಯಿಂದ ಅನ್ನ ನೀರು ಕಾಣ್ತಿರೋ ಎಷ್ಟೋ ಹಸಿದ ಕೂಸುಗಳಿವೆ.